ನಮಸ್ಕಾರ ವೀಕ್ಷಕರೇ, ಇಂದು ನಾವು ಪಾರ್ವತಿಯ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಪಾರ್ವತಿಯ ಜನನದಿಂದ ಶಿವನೊಂದಿಗೆ ವಿವಾಹದವರೆಗೆ ಸರಳ ಮತ್ತು ಸುಂದರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಭಗವಾನ್ ವಿಷ್ಣುವಿನ ಅನುಗ್ರಹದಿಂದ ಹಿಮಾಲಯ ಮಹರ್ಷಿ ಮತ್ತು ಅವರ ಪತ್ನಿ ಮೇನಾದೇವಿಯಾಗೆ ಒಂದು ಸುಂದರ ದಿವ್ಯಕಾಂತಿಯುತ ಮಗಳು ಹುಟ್ಟುತ್ತಾಳೆ. ಆ ಮಗಳ ಜನನವೇ ಲೋಕಕ್ಕೆ ಶುಭವನ್ನು ತರಲಾರಂಭಿಸುತ್ತದೆ. ಹಿಮಾಲಯನು ತನ್ನ ಮಗಳನ್ನು ಪಾರ್ವತಿ ಎಂದು ಹೆಸರಿಡುತ್ತಾನೆ. ಬಾಲ್ಯದಲ್ಲೇ ಪಾರ್ವತಿ ವಿದ್ಯಾವಂತಳು, ಸುಂದರಳು, ದಯಾಳು ಮತ್ತು ಭಕ್ತಿ ನಿಷ್ಠೆಗಳಿಂದ ತುಂಬಿದ್ದಳು. ಅಲ್ಪ ವಯಸ್ಸಿನಲ್ಲೇ ಅವಳು ಭಗವಾನ್ ಶಿವನ ಮೇಲೆ ಅದ್ಭುತ ಶಕ್ತಿಯನ್ನು ಬೆಳೆಸಿಕೊಂಡಳು. ಶಿವನ ಪತ್ನಿಯಾಗಿದ್ದ ಸತಿಯು ದೇಹತ್ಯಾಗ ಮಾಡಿದ ನಂತರ ಶಿವನು ಯೋಗ ಮತ್ತು ತಪಸ್ಸಿನಲ್ಲಿ ಲೀನನಾಗಿದ್ದನು. ಲೋಕದ ಕಲ್ಯಾಣಕ್ಕಾಗಿ ಶಿವ ಪಾರ್ವತಿ ವಿವಾಹವಾಗಬೇಕೆಂಬುದು ದೇವತೆಗಳ ಆಶಯವಾಗಿತ್ತು. ಪಾರ್ವತಿಯ ತಪಸ್ಸಿನ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬನ್ನಿ. ಪಾರ್ವತಿಯ ಮನಸ್ಸಿನಲ್ಲಿ ಶಿವನನ್ನು ಪತಿಯಾಗಿ ಪಡೆದರೆ ಮಾತ್ರ ಜೀವನ ಸಾರ್ಥಕವೆಂಬ ಭಾವನೆ ಗಾಢವಾಗುತ್ತಾ ಹೋಗುತ್ತದೆ. ಆದ್ದರಿಂದ ಅವಳು ತೀವ್ರವಾದ ತಪಸ್ಸನ್ನು ಕೈಗೊಳ್ಳುತ್ತಾಳೆ. ಹಿಮ ಪರ್ವತಗಳಲ್ಲಿ, ಕಠಿಣ ಶೀತದಲ್ಲಿಯೂ, ಬೇಸಿಗೆಯ ತಾಪದಲ್ಲಿಯೂ, ಮಳೆಯಲ್ಲಿಯೂ ಭಗವಾನ್ ಶಂಕರನ ಧ್ಯಾನವನ್ನೇ ಆಧಾರ ಮಾಡಿಕೊಂಡು ಪಾರ್ವತಿ ತಪಸ್ಸು ಮುಂದುವರಿಸುತ್ತಾಳೆ. ಕೆಲವೊಮ್ಮೆ ಕೇವಲ ಎಲೆ, ಕೆಲವೊಮ್ಮೆ ಕೇವಲ ಗಾಳಿ, ಹೀಗೆ ಅವಳ ತಪಸ್ಸು ಸಾವಿರಾರು ವರ್ಷಗಳ ಕಾಲ ಮುಂದುವರಿಯಿತು. ಅವಳ ಸ್ಥೈರ್ಯ, ಭಕ್ತಿ ಮತ್ತು ಅಂತಃಕರಣದ ಶುದ್ಧತೆಯಿಂದ ಸಂತೋಷಗೊಂಡ ಶಿವನು ಅವಳ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಶಿವ ಪಾರ್ವತಿಯನ್ನು ಪರೀಕ್ಷಿಸಿದ ರೀತಿಯ ಬಗ್ಗೆ ತಿಳಿದುಕೊಳ್ಳೋಣ. ಶಿವನು ಮೊದಲಿಗೆ ಪಾರ್ವತಿಯ ಮನಸ್ಸು ನಿಶ್ಚಲವೋ ಇಲ್ಲವೋ ಎಂಬುದನ್ನು ತಿಳಿಯಲು ಒಂದು ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಬರುತ್ತಾನೆ. ಬ್ರಾಹ್ಮಣನು ಶಿವನ ಯೋಗಿ ಜೀವನ, ಅವನ ವಿಲಕ್ಷಣ ಸ್ವಭಾವ, ಅವನ ಅರಣ್ಯವಾಸ ಇವೆಲ್ಲವನ್ನು ಟೀಕಿಸುತ್ತಾನೆ. ಆದರೆ ಪಾರ್ವತಿ ತನ್ನ ಭಕ್ತಿಯಲ್ಲಿ ಅಚಲಳು. ಅವಳು ಹೇಳುತ್ತಾಳೆ, ಪ್ರಭು ಶಿವನೇ ನನಗೆ ನಿಜವಾದ ಪತಿ. ಜಗತ್ತಿನಲ್ಲಿ ಅವನಂತೆ ದಯಾಳು, ಕರ್ತೃ, ಕರುಣಾಮಯ ಯಾರೂ ಇಲ್ಲ. ಅವಳ ಭಕ್ತಿ ನಿಜವೆಂದು ಅರಿತು ಶಿವನು ತನ್ನ ದಿವ್ಯ ರೂಪದಲ್ಲಿ ಅವಳ ಮುಂದೆ ಬರುತ್ತಾನೆ. ಇವಾಗ ದೇವತೆಗಳ ಅನುಗ್ರಹದಿಂದ ಶಿವನ ವಿವಾಹದ ಬಗ್ಗೆ ತಿಳಿಯೋಣ. ದೇವತೆಗಳು, ಋಷಿಗಳು, ಗಣಗಳು, ಯಕ್ಷರು ಎಲ್ಲರೂ ಸೇರಿ ಶಿವ ಪಾರ್ವತಿ ವಿವಾಹವನ್ನು ಮಹಾಮಂಗಳ ಶ್ರೀಗಳಿಂದ ನೆರವೇರಿಸುತ್ತಾರೆ. ಹಿಮಾಲಯವೇ ಮಗಳಲ್ಲಿ ತಂದೆ, ಬ್ರಹ್ಮನು ಒಡೆಯ, ವಿಷ್ಣುವು ವರನ ಮಿತ್ರ. ಇಂತಹ ಮಹಾನ್ ಸಮಾರಂಭ ನಡೆಯುತ್ತದೆ. ಶಿವ ಪಾರ್ವತಿಯ ಈ ವಿವಾಹವು ಲೋಕದಲ್ಲೆಲ್ಲ ಸಂತೋಷವನ್ನು ಹರಡುತ್ತದೆ ಮತ್ತು ಅನೇಕ ಯುಗಗಳಿಂದ ಭಕ್ತರು ಈ ದಿವ್ಯ ಜೋಡಿಯನ್ನು ಆರಾಧಿಸುತ್ತಾರೆ. ಧನ್ಯವಾದಗಳು.